ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸಂಡೇ, ಸೊ ಒಂದು ಫಂಕ್ಷನ್ ಇತ್ತು, ಮದುವೆ ಕಾರ್ಯಕ್ರಮ. ಸೊ ಅದಕ್ಕಾಗಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೋಗ್ತಾ ನೋಡ್ತೀರಾ ನೀವೇ. ನಮ್ಮ ಚಿರು ಸ್ನಾನ ಮಾಡ್ಕೊಬಂದು ಕೂತಿದ್ದ. ಅವನು ಅವಾಗ ತಾನೇ ಎದ್ದಿದೆ ಹೇಳಬೇಕು ಅಂತಂದರೆ. ಬೆಳಿಗ್ಗೆನೇ ಹೊರಟಿದ್ವಿ, ನಾಷ್ಟ ಏನೂ ಮಾಡಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಟ ಅಂತ ಎದ್ದು ರೆಡಿ ಆಗ್ತಾಯಿದ್ವಿ. ಅಮ್ಮ ಬರಲ್ಲ, ಅಮ್ಮ ಅಂದರೆ ಹುಡುಗರನ್ನೆಲ್ಲ ಇಟ್ಕೊಂಡು ಇರ್ತೀನಿ ಅಂತ ಅಂದರು. ಸೊ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಅಂದರೆ ಒಬ್ರಿಗೆ ಫ್ರೀ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಮ್ಮನ್ನು ಬಾ ಅಂತ ಕರ್ಕೊಂಡು ಹೊರಟಿದ್ದೀವಿ. ನಮ್ಮ ಚಿನ್ನಿ ಬರ್ತಾಯಿಲ್ಲ. ನಮ್ಮ ಚಿನ್ನಿನೂ ಕರ್ಕೊಂಡ್ರೆ ಜನ ಜಾಸ್ತಿ ಆಗಿಬಿಡ್ತಾರೆ, ಆಮೇಲೆ ಇಕ್ಕಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಚಿನ್ನಿ ಬರೋದಕ್ಕೂ ರೆಡಿ ಇರಲಿಲ್ಲ. ಯಾಕೆ ಅಂತಂದರೆ ನಾವು ಹೋಗ್ತಾ ಇರೋದು ಬಂದು ಕೊಪ್ಪ ಸೈಡ್, ಒಂದು ಸ್ವಲ್ಪ ಕೊಪ್ಪದಿಂದ ಒಳಗಡೆ ಹೋಗಬೇಕು. ಅಲ್ಲೇ ಮದುವೆ ಇದ್ದಿರೋದ್ರಿಂದ ನಾವು ಹಾಗೆ ಹೋದರೆ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದಿದ್ವಿ. ಹಾಗೆ ಅಂದ್ಕೊಂಡಿದ್ವಿ ಕೂಡ, ಆದರೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ಮ ಚಿನ್ನಿ ನಾನು ಬರೋಲ್ಲ, ಬಿಟ್ಟು ಬಂದುಬಿಡ್ತಾರೆ ಅಂತ. ಅವಳಿಗೆ ಬೆಂಗಳೂರಿಗೆ ಬಂದರೆ ಊರಿಗೆ ಹೋಗೋ ಮನಸ್ಸಾಗಲ್ಲ. ಸೊ ಸ್ವಲ್ಪ ದಿವಸ ಇದ್ದು ಹೋಗೋಣ ಅಂತ ಅಂದ್ಕೋತಾಳೆ. ಒಂದು ಡೈಲಾಗ್ ಹೊಡಿತಾಳೆ, ನೋಡಬೇಕು. ನೀವೆಲ್ಲ ಬಂದರೆ ನಾನು ಹೋಗು ಅಂತ ಒಂದು ದಿವಸನೂ ಹೇಳಲ್ಲ, ನಾನು ಬಂದರೆ ನೀವೆಲ್ಲ ಹೋಗು ಅಂತೀರ ಅಂತ ಅಂತಿರ್ತಾಳೆ. ಅಂದರೆ ಅವಳು ಸ್ಕೂಲ್ಗೆ ಹೋಗ್ಬೇಕಲ್ವ, ಸೊ ಹಾಗಾಗಿ ನಾವು ಹಂಗೆ ಅಂತೀವಿ ಅಷ್ಟೇ. ಅದಕ್ಕೆ ಈ ಸಲ ಏನು ಫೋರ್ಸ್ ಮಾಡಲಿಲ್ಲ, ಅವಳು ಎಷ್ಟು ದಿನ ಇರ್ತಾಳೆ ಇರಲಿ ಅಂತ ಅಂದ್ಬಿಟ್ಟು ಇರಿಸ್ಕೊಂಡು ಕಳಿಸಿದ್ದು. ಅದಾದಮೇಲೆ ಹೊಟ್ಟೆಗಳೆಲ್ಲ ಮಳಿಸ್ತಾಯಿತ್ತು ನನಗೆ. ಬೆಳಗ್ಗೆನೇ ಏನಾದ್ರು ಖಾಲಿ ಹೊಟ್ಟೆಲಿ ಹೋದರೆ ಸಿಕ್ಕಾಬಟ್ಟೆ ಹೊಟ್ಟೆಗಳು ಮಳಿಸುತ್ತೆ. ಸಿಕ್ಕಾಬಟ್ಟೆ ಮಳಿಸಿ ಕೊನೆಗೂ ಮಾಗಡಿ ಹತ್ರ ವಾಮಿಂಟ್ ಆಗೇ ಹೋಯಿತು ನನಗೆ. ಅಂದರೆ ಕಾಫಿ ಕುಡ್ದಿರ್ತೀವಿ, ಬರೀ ನೀರು ಕುಡ್ದಿರ್ತೀವಲ್ವ, ಸೊ ತಳಮಳ ಅನಿಸ್ತಾ ಇರ್ತಾರೆ. ನನಗೆ ಹೊಟ್ಟೆ ತುಂಬ ಊಟ ಇದ್ಬಿಟ್ರೆ ಮಾತ್ರ ವಾಮಿಂಟ್ ಆಗಲ್ಲ. ಸೊ ಅದಾದಮೇಲೆ ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ಚೌಟ್ರಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಆದರೆ ನಮ್ಮ ಕೂದಲೆಲ್ಲ ನೋಡ್ತಾ ಇರ್ಬೋದು, ಅಂದರೆ ವಾಮಿಟ್ ಆಗುತ್ತೆ ಅಂತ ಎಲ್ಲ ವಿಂಡೋಸ್ನೂ ಓಪನ್ ಮಾಡಿದ್ವಿ. ಸೊ ಹಾಗಾಗಿ ಕೂದಲೆಲ್ಲ ಕೆದರೋಗಿತ್ತು. ಹೂವು ಎಲ್ಲದ ಮಾತ್ರ ಒಸ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮಮ್ಮ ಇನ್ನೂ ಸ್ವಲ್ಪ ತಂದಿದ್ರು, ಮುಡ್ಕೊಂಡು ಒಳಗೆ ಬಂದ್ವಿ. ಕರೆಕ್ಟ್ ಟೈಮು ತಾಳಿ ಇಟ್ಕೊಂಡು ಮಂತ್ರಗಳನ್ನ ಹೇಳಿಸ್ತಾಯಿದ್ರು. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಬಂದ್ವಲ್ಲ, ಅಲ್ಲೇ ಕುತ್ಕೊಂಡು ನಾನು, ನಮ್ಮ ಅಕ್ಕ, ನಮ್ಮ ಭಾವ ಯಾರೂ ಹೋಗಂಗಿರಲಿಲ್ಲ, ಯಾಕೆಂದರೆ ಸೂತ್ಕಾಯಿತ್ತು. ಹಾಗಾಗಿ ಅದಾದಮೇಲೆ ನಮ್ಮ ಅಮ್ಮನೂ ನಮ್ಮ ಆಂಟಿನೂ ಹೋಗ್ಬಿಟ್ಟು ಬಂದರು. ನೆಕ್ಸ್ಟ್ ಇನ್ನೇನು ಊಟ ಮಾಡಬೇಕಲ್ವಾ, ಊಟಕ್ಕೆ ಹೋಗಿದ್ವಿ. ನಂದು ನಾಷ್ಟ ಆಗಿಬಿಟ್ಟಿತ್ತು. ಇಡ್ಲಿ ತೊಗೊಂಡು ಮಾಗಡಿಲಿ ವಾಮಿಟ್ ಆಯಿತು ಅಂತ ಅಂದ್ಬಿಟ್ಟು ತಿಂದುಬಿಟ್ಟಿದ್ನಲ್ಲ, ಇಲ್ಲಿ ತಿನ್ನೋದಕ್ಕಾಗಲಿಲ್ಲ. ನೋಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ. ಒಂದೊಂದು ಎರಡು ಇಡ್ಲಿ ತಿಂದಿದ್ದೆ ನಾನು, ತಟ್ಟೆ ಇಡ್ಲಿ. ಹೊಟ್ಟೆ ಫುಲ್ ಲೋಡಾಗಿತ್ತು. ಅಲ್ಲಿಂದ ಬರೋಷ್ಟೊತ್ತಿಗೆ ಒಂದು ಅರ್ಧ ಮುಕ್ಕಾಲು ಅವರ್ ಆಯ್ತೇನೋ. ಅದಾದಮೇಲೆ ಕುತ್ಕೊಂಡೆ. ಪಲ್ಯ, ಕೋಸಂಬರಿ, ಸುಮಾರು ಒಂದೆರಡು ಪಲ್ಯಗಳು ಹಾಕಿದ್ರು. ಪೂರಿ ಮತ್ತು ಸಾಗು ಮತ್ತು ಅಷ್ಟೇ ನಾವು ಆಗಿದ್ದು. ಇನ್ನೇನು ತಿನ್ನೋದಕ್ಕಾಗಲಿಲ್ಲ. ಅನ್ನ ಸಾಂಬಾರು ಹಾಕಿದ್ರು. ಅನ್ನ ಸಾಂಬಾರು ತಿನ್ನೋಷ್ಟೊತ್ತಿಗೆ ಸಾಕು ಬೇಕು ಆಗ್ಬಿಡ್ತು. ಒಂದು ತುತ್ತು ತಿನ್ನೋಷ್ಟೊತ್ತಿಗೆ ಯಪ್ಪ ಅನಿಸ್ತಿತ್ತು. ಸೊ ಅದನ್ನ ಮೊದಲೇ ಬಿಟ್ಬಿಟ್ಟೆ, ತಿನ್ನೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇನ್ನೊಂದು ಕರ್ನರೆ ಕೂಡ ಇತ್ತು. ನಾನು ಅಲ್ಲಿ 2 ಪೂರಿ ತಿಂದಿದ್ದು ಅಷ್ಟೇ. ಆ ಪಲ್ಯಗಳು ಟೇಸ್ಟ್ ಮಾಡಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು. ಅದೇನೋ ನನಗೆ ಇಷ್ಟ ಆಗಲಿಲ್ಲ. ಊಟ ಫುಲ್ ಮಾಡಿದ್ನಲ್ಲ, ಹೊಡಿತಾ ಇತ್ತು. ಅದಕ್ಕೋಸ್ಕರ 2 ಪೂರಿ ಮಾತ್ರ ತಿಂದಿದ್ದೆ. ಇಲ್ಲಿ ಕರ್ನರೆ ಇತ್ತು. ನಮ್ಮ ಅಮ್ಮವರು ಮದುವೆಗೆ ಹೋಗಿದ್ರು. ಸೊ ಕರ್ನಾರೆಗೆ ಬಂದಿದ್ವಿ. ಅಲ್ಲಿ ಕರ್ನಾರೆಯಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ನಮ್ಮ ಆಂಟಿಯವರ ಅತ್ತೆ ಈ ಊರಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಕರ್ಕೊಬಂದಿರು. ಸೊ ನೋಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು, ಸಂಜೆ ಮಳೆ ಬರೋ ಹಾಗೆ ಆಗಿಬಿಟ್ಟಿತ್ತು. ತರಕಾರಿ ತರಕ್ಕೆ ಹೋಗೋಣ ಅಂತ ಅಂದರೆ ಮಳೆ ಅಷ್ಟು ಡಾರ್ಕಾಗಿ ಕಾಣ್ತಿದೆ, ಹೋಗ್ತಿದ್ದಂಗೆ ಬಂದುಬಿಡ್ತದೆ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅಡುಗೆ ಏನೂ ಮಾಡಿರಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ಭೈರವ ಬಿರಿಯಾನಿ ಕರ್ಕೊಬಂದಿದ್ರು. ಸೊ ಊಟ ಮಾಡ್ಕೊಂಡು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು, ಮಳೆ ಬರ್ತಿರೋದ್ರಿಂದ ನಾನು, ಚಿನ್ನಿ, ಹೇಮಂತ ಮತ್ತು ನನ್ನ ಹಸ್ಬೆಂಡು ಚಿರು ಬಂದಿದ್ವಿ. ಅವರಿಗೆಲ್ಲ ಪಾರ್ಸಲ್ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಕುಷ್ಕ ಮತ್ತು ಲಾಲಿಪಾಪ್ ಹಾಗೆ ಚಿಕನ್ ಕರಿ ಚಿಲ್ಲಿ ಚಿಕನ್ ತೊಗೊಂಡಿದ್ವಿ. ಚಿಲ್ಲಿ ಚಿಕನ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಚಿಕನ್ ಬಿರಿಯಾನಿ ಖಾಲಿ ಆಗಿತ್ತು. ಹಾಗಾಗಿ ಕುಷ್ಕ ತೊಗೊಂಡು ತಿಂದ್ಕೊಂಡು ಹೊರಟ್ವಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಚಿನ್ನಿ ಬಟ್ಟೆ ತರೋದಕ್ಕೆ. ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಬೆಳ್ಳಿ ಮುದ್ದು ಬಂಗಾರನ ಬಿಟ್ಟು ಹೋಗ್ತೀವಿ. ಬರಲ್ಲ ಬೆಳ್ಳಿ, ನೀನು ಬರಲ್ಲ, ನಿಂತ್ಕೋಬೇಕಂತೆ. ಅವ್ನು ಎತ್ಕೊಂಡು ವಿಡಿಯೋ ಮಾಡ್ಬೇಕು ಅಲ್ಲಮ್ಮ. ಹಾಯ್ ಮಾಡು, ಹಾಯ್ ಮಾಡಲ್ಲಿ, ಹಾಯ್ ಮಾಡು. ಆಯ್ತಾ?
ಅಕ್ಕ ಕಾಯ್ತಾವಳೆ. ಇವತ್ತು 6:15 ಬಂದಿದ್ದಾಳೆ ಬೇಗನೆ, ನಮಗೆ ಕಾಲ್ ಮಾಡಿದ್ಲು. ಈಗ ನಾವು ಹೊರಡ್ತಾ ಇದೀವಿ. ಬೆಳ್ಳಿನ ಬಿಟ್ಟು ಅಮ್ಮ ಬಂದಿದ್ದಾರೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಅಮ್ಮ ಬರ್ತಿದ್ದಂಗೆ ಬಿಟ್ಬಿಟ್ಟು ಹೋಗ್ತಾ ಇರೋದು. ಅಲ್ಲಿ ಹೊಸ್ಲಿಗೆ ನೀರು ಹಾಕ್ಬಿಟ್ಟು ಬಾಗ್ಲಿಗೆ ನೀರು ಹಾಕ್ಬಿಟ್ಟು ರಿಟರ್ನ್ ಮಾಡು. ಸೊ ಹೋಗ್ತೀನಿ. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಈವ್ನಿಂಗ್ ಆಲ್ರೆಡಿ 6:30 ಆಗಿದೆ. ಅಲ್ಲಿಂದ ಹೋಗಿ ಬಟ್ಟೆ ಎಲ್ಲ ತಗೊಬಂದು ಅದಾದ್ಮೇಲೆ ಇವತ್ತು ನಮ್ಮ ಶಶಿದು ಬರ್ತಡೇ ಇದೆ. ಸೊ ಕೇಕ್ ಕಟಿಂಗ್ ಎಲ್ಲ ನಡೆದ್ರೆ ಅದು ಕೂಡ ತೋರಿಸ್ತೀನಿ. ಓಕೆ, ನೋಡ್ತಾ ಇರಿ. ನಮ್ಮ ಬೆಳ್ಳಿ ಅಡಿಕೋದ ಬಗ್ಗು ಬಗ್ಗು ಬಗ್ಗು. ವಾ, ಜಸ್ಟ್ ಮಿಸ್. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಕಾಗೆ ಹೆಂಗಂತದೆ ಕಾಗೆ ಹೆಂಗ್ ಕೂಗ್ತದೆ ಹೇಳು. ಮಿಕ್ಸಿ ಹೆಂಗ್ ರುಬ್ಬೋದು? ಮಿಕ್ಸಿ ರುಬ್ಬೋದು ಹೆಂಗೆ? ಮಿಕ್ಸಿ ಬೆಳ್ಳಿ ಮಿಕ್ಸಿ ರುಬ್ಬೋದು ಹೆಂಗೆ? ವಿಶಲ್ ಹೆಂಗ್ ಕೂಗ್ತದೆ? ವಿಶಲ್ ಬೌ 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 ಬಾ. ಬಾಯ್ ಮಾಡು. ಬಾಯ್ ಗೋ. ಅಮ್ಮ ಇಟ್ಕೊಂಬಮ್ಮಿ, ಇವ್ನ ಎತ್ಕೊಂಬಮ್ಮಿ. ಹೋಗಲಿ, ಅದೇ ಬಿಚ್ಚಿ ಮೇಲ್ ಕುಂಡಿಸ್ಕೊತದ. ಹೋಗು ಮೇಲೆ ಡ್ಯಾನ್ಸ್ ಓಡಾಯ್ತವ್ನು ಈಚೆ. ಅವನು ಒಳಗೆ ಕರ್ಕೊಂಡು ಹೋಗ್ಬರ್ರ. ಒಳಗೆ ಕರ್ಕೊಂಡು ಹೋಗ್ಬಾ ಚಿನ್ನು. ಅಕ್ಕ ನಡ್ಕೊಂಡೋದು ಚಿನ್ನು. ಒಳಗೆ ಹೋಗ್ರಿ. ತಡಿಯ. ಹಾ ನಿನ್ನ ಹತ್ರ ಕೇಸ್ಕೊ. ಅಯ್ಯೋ ಅಯ್ಯೋ ಮುಂದೆ ಬಿದ್ದೋದ್ಯಾ? ಕರೆಕ್ಟ್ ಬಿಟ್ಟಂಗೆ. ಇನ್ನೊಂದು ಚೂರು ಇಲ್ಲಿಗೆ ಹತ್ರಕ್ಕೆ. ವಿರೋಧಿ ಕಡೆ ಉದ್ದಕ್ಕಿದೀಯ ಮೇಲೆ ಚಿನಿ. ನೀನು ಬಗ್ಬೇಡ ಚಿನಿ, ಹೊಡೆದಾಕ್ಬಿಡ್ತೀನಿ ಆಮೇಲೆ. ತಮಾಷೆ ಆಡ್ಬೇಡ. ನಮ್ಮ ಚಿನ್ನಿ ಹಾಗೆ ಒಂದು ಚಿನ್ನು ಎಸಿತದೆ, ನಾನು ಹಿಡಿತೀನಿ ಅಂತ ಅಂದ್ಬಿಟ್ಟು ಹಾಗೆ ಆಟಾಡ್ತಿದ್ರು. ಸೊ ನಾನು ಹಿಡಿತೀನೋ ಅವಳು ಹಿಡಿತಾಳೆ ನೋಡೋಣ ಅಂತ ನೋಡಿದ್ವಿ. ನಾನು ಫೋನ್ ಇಟ್ಕೊಂಡು ಹಿಡಿಯೋದಕ್ಕಾಗಲಿಲ್ಲ. ಅದಾದಮೇಲೆ ಒಂದು ಸಲ ಹಿಡಿದ್ಲು, ತೋರಿಸೋದಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಮೇಲ್ಗಡೆ ಬಂದಲ್ಲ, ಅವನ ಹತ್ರ ಬಿಟ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ರೂಮ್ ಒಳಗೆ ಬಿಟ್ವಿ. ಸೊ ಎಲ್ಲರೂ ಕುತ್ಕೊಂಡು ಆಟಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಕ್ಕ ಇದು ಚೆನ್ನಾಗಿ ಕಾಣಿಸ್ತದೆ, ಅದು ಚೆನ್ನಾಗಿ ಕಾಣಿಸ್ತದೆ, ಇದು ಚೆನ್ನಾಗಿ ಕಾಣಿಸ್ತದೆ. ಈ ಪ್ಯಾಂಟಿಗೆ ಇದು ಮ್ಯಾಚ್ ಆಯ್ತದೆ, ಆ ಪ್ಯಾಂಟಿಗೆ ಅದು ಮ್ಯಾಚ್ ಆಯ್ತು. ಚಿನಿ ಇದನ್ನು ತಗೊಂಡಿದ್ದೀನಿ. ಹಲೋ ದೊಡ್ಡಮ್ಮ, ನನಗೆ ಇಷ್ಟ ಆಯ್ತು. ಮತ್ತೆ ಟೈಟ್ ಆಗೋಗಿದೆ. ಕೊಳೆ ಆದ್ರೆ ನಾನು ಕೊಳೆ ಆಗಕ್ ಬಿಡಲ್ಲ. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ಎತ್ತಾಕು ಮೇಕೆ ಚಿನಿ, ಐದು ಎತ್ತಾಕೆ ಮೇಕೆ. ಯವ್ವ ಈಗ ಈ ಕಡೆ ನಾನು ತೆಗಿಯಕ್ಕಾಗಲ್ಲ, ಹಾಕಕ್ಕೂ ಆಗಲ್ಲ. ಅದಾದ್ಮೇಲೆ ಮನೆಗೆ ಬಂದ್ವಾ. ಸೊ ನಮ್ಮ ಚಿನ್ನಿ ನಮ್ಮ ಅಮ್ಮಂಗೆ ಬಟ್ಟೆ ತೋರಿಸೋರ್ಕೊಳ್ಳೋಕೆ ಸಮಾಧಾನ ಆಗಲಿಲ್ಲ. ಮನೆಗೆ ಕೊಡೋ ಟೈಮ್ ಆಗಿತ್ತು, ಅಲ್ಲೇ 10:30 ಆಗಿತ್ತು. ಇವಾಗ ಊಟ ಎಲ್ಲ ಮಾಡಾದ್ಮೇಲೆ ತೋರಿಸ್ತಾ ನಿಂತಿದ್ದಾಳೆ. ನಮ್ಮ ಚಿನ್ನಿಗೆ ಮೇಗುಗೆ ಮತ್ತು ಕಾವಿಗೆ ಉಡ್ಸಿದ್ನಲ್ಲ, ಅದೇ ಸೀರೆನ ಉಡಿಸ್ತಾ ಇದ್ದೀನಿ. ಸೀರೆ ಉಡ್ಸಾಗಿದೆ. ಸ್ವಲ್ಪ ಮಕ್ಕನ ರೆಡಿ ಮಾಡಿಬಿಡೋಣ. ಹೇರ್ ಸ್ಟೈಲು ಮತ್ತು ಸ್ವಲ್ಪ ಮೇಕಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಕ್ಲೋಸ್ ಮಾಡು ಕ್ಯಾಮ್ರಾ.
ನಮ್ಮ ಚಿನ್ನಿ ಮೂಗಿಗೆ ಹೊಡ್ಕೊಂಡಿರೋ ವಿಷಯ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಬೆಳ್ಳಿ ಎದ್ದೇಳ್ತಾ ಇದ್ನಲ್ಲ, ಹಾಗಾಗಿ ಅಲ್ಲಿ ಹೋಗಿ ಅವನ್ನ ಮನಗಿಸ್ಬಿಟ್ಟು ಬರ್ತಾಯಿದ್ದೆ. ಅವನು ಎದ್ಬಿಟ್ರೆ ನಾನು ಏನೇನು ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ಫುಲ್ ಬಾಕ್ಸ್ ಇಟ್ಕೊಬಿಟ್ಟಿದ್ದೆ. ಜ್ಯುವೆಲರಿ ಇರೋದು ಮತ್ತು ಮೇಕಪ್ ಇರೋದು, ಬಳೆಗಳು ಎಲ್ಲ ಇಟ್ಕೊಂಡಿದ್ನ ಎಲ್ಲ ಮಿಕ್ಸಪ್ ಮಾಡಿಬಿಡ್ತಾನೆ, ಎತ್ತೆಸ್ಬಿಡ್ತಾನೆ. ಅವ್ನು ಜೋಡಿಸೋಷ್ಟೊತ್ತಿಗೆ 1 ಅವರ್ ಆಗೋಗುತ್ತೆ, ನನಗೆ 1 ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ನು ಮನ್ಗಿರೋ ಟೈಮ್ನಲ್ಲಿ ಅವಳಿಗೆ ಏನು ಮೇಕಪ್ ಬೇಕು ಮೇಕಪ್ ಹಾಕ್ಬಿಟ್ಟು ಸೀರೆ ಎಲ್ಲ ಉಡಿಸಿ, ಅದು ಬೇರೆ ಸೀರೆನ ನಾನು ಐರನ್ ಮಾಡಬೇಕಿತ್ತು. ಸೊ ಅಂದರೆ ಅವ್ರ ಬಾಡಿ ಶೇಪಿಗೆ ನಾನು ಕರೆಕ್ಟಾಗಿ ಬಾರ್ಡರ್ ಅಂದರೆ ಈ ನೆರಿಗೆ ಬರುತ್ತಲ್ಲ ಕೆಳಗಡೆ ನೆರ್ಗಿನ ಐರನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇವಳಿಗೂ ಅದೇ ಸೈಜ್ ಆಗಲ್ಲ ಅಲ್ವಾ, ಹಾಗಾಗಿ ಕ್ಲೀನಾಗಿ ಒಂದ್ಸಲ ಐರನ್ ಮಾಡ್ಕೊಂಡು ಐರನ್ ಬೇರೆ ಮಾಡಬೇಕಿತ್ತು. ಐರನ್ ಮಾಡಬೇಕಾದ್ರೆ ನಮ್ಮ ಬೆಳ್ಳಿ ಹತ್ರ ಬಂದುಬಿಡ್ತಾನೆ ಅಂತ ಭಯ. ಹಾಗಾಗಿ ಒಂದು ಮನ್ಗಿರೋ ಟೈಮಲ್ಲಿ ಸೀರೆ ಎಲ್ಲ ಐರನ್ ಮಾಡಿ ಫಸ್ಟು ಸೀರೆ ಉಡಿಸ್ಬಿಟ್ಟು ಅದಾದಮೇಲೆ ಅವಳಿಗೆ ಮೇಕಪ್ ಮಾಡಿ ತಲೆ ಕೂಡ ಬಾಚಿದ್ದೀನಿ. ಸೊ ಹೀಗೆ ಕಾಣ್ತಾ ಇದೆ ನಾನು ರೆಡಿ ಮಾಡಿರೋದು. ಇದೇ ಸೀರೆಯಲ್ಲಿ 3 ಜನಕ್ಕೆ ರೆಡಿ ಮಾಡಿದ್ದೀನಿ ಈ ಸಲ. ಆ ಊರಲ್ಲೆಲ್ಲ ನನ್ನ ಮದುವೆ ಆಗೋ ವಸ್ತ್ರಲ್ಲಿ ನಮ್ಮ ಚಿನ್ನಿಗೆ ಫಸ್ಟ್ ಟೈಮ್ ನಾನು ಸೀರೆ ಎಲ್ಲ ಉಡಿಸಿ ಈ ಥರ ಬಳೆ ಎಲ್ಲ ಹಾಕಿ ತಲೆ ಎಲ್ಲ ಬಾಚಿ ಒಂದು ವೀಡಿಯೋ ಮಾಡಿದ್ದೆ, ಫೋಟೋ ಹೊಡೆದಿದ್ದೆ. ಅದಾದಮೇಲೆ ಊರಲ್ಲಿ ಒಂದ್ಸಲ ಅವಳ ಬರ್ತಡೇನೋ ಏನೋ ಇತ್ತು ಅನಿಸುತ್ತೆ, ಅವ್ರ ಅಮ್ಮನ ಸೀರೆನೇ ಉಡಿಸಿ ಒಂದ್ಸಲ ಗಿಡದಲ್ಲಿ ಮಾಡಿದ್ದೆ. ಈಗ ಇಲ್ಲಿ ಕರಿತೀವಿ, ಫೋಟೋಶೂಟ್ ಮಾಡ್ಕೊಬರ್ತೀವಿ. ಬಾಯ್ ಬಾಯ್. ಇದು ನಾನು ನಿಲ್ಸಿರೋ ಪೋಸ್. ಇದು ನಮ್ಮ ಚಿನ್ನಿ ನಿಂತಿದ್ದಾಳೆ. ಹುಡುಗರು ಬಂದವರೇ ಆಟ ಆಡ್ತಾ ಇದ್ದಾರೆ. ಸೊ ಮಧ್ಯದಲ್ಲಿ ವ್ಲಾಗ್ ಸ್ಟ್ಯಾಚು ಆಗ್ಬಿಟ್ಟಿದ್ದಾಳೆ ನಮ್ಮ ಚಿನ್ನಿ. ವಿಡಿಯೋ ಇದು ಫಸ್ಟ್ ಔಟ್ಫಿಟ್. ಇಲ್ಲೊಂದು ಬೆಲ್ಟ್ ಬರುತ್ತೆ, ನಮ್ಮ ಅಕ್ಕವ್ರ ಮನೇಲಿ ಬಿಟ್ಬಿಟ್ಟು ಬಂದಾಳೆ. ಇಲ್ಲಿಗೆ ಬ್ಲ್ಯಾಕ್ ಕಲರ್ ಒಂದು ಬೆಲ್ಟ್ ಬರುತ್ತೆ, ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೆಕೆಂಡ್ ದಿಸ್ ಔಟ್ಫಿಟ್. ಇನ್ನು ಅದು ಪ್ಯಾಕೆಟಲ್ಲಿರೋ ಇದು ಅದೇನಂತಾರಲ್ಲ, ಟ್ಯಾಗು ಬಿಚ್ಚಿಲ್ಲ, ಟರ್ನ್ ಆಗಲಿ. ನೆಕ್ಸ್ಟ್ ಚೇಂಜ್. ಥರ್ಡ್ ಒನ್. ಇದು ಥರ್ಡ್ ಒನ್ನು. ಇದು ಸಿಂಪಲ್ಲಾಗಿ ಟಾಪ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಆದರೆ ಅವಳು ನೆನ್ನೆ ಟ್ರಕ್ ಹಿಡ್ದು ಕೊಟ್ಟಾಗ ಮಡಿಕು ಅಂದರೆ ಬ್ಯಾಗ್ ಒಳ್ಳೆ ಕಸ ತುರುಕ್ಬಿಟ್ಟಿದ್ದಾಳೆ. ಅದು ನೋಡ್ತಾ ಇದ್ರೇ ಗೊತ್ತಾಗ್ತಿರ್ಬೋದು ಹೇಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಈಗಿದೆ ಇದು ಸಿಂಪಲ್ಲಾಗಿ. ಕೆಳಗಡೆ ಲೆಗ್ಗಿನ್ಸ್ ಹಾಕ್ಬೋದು, ಇಲ್ಲ ಅಂತ ಅಂದರೆ ಶಾರ್ಟ್ಸ್ ಹಾಕಿದ್ರೆ ನಡೆಯುತ್ತೆ. ಇದು ಲಾಸ್ಟ್ ಔಟ್ಫಿಟ್. ಸಿಂಪಲ್ ಆ್ಯಂಡ್ ಎಲಿಗೆಂಟ್. ನಾಳೆ ನನ್ನ ಬರ್ತಡೆಗೆ ಇದನ್ನೇ ಇಕ್ಕೊಳ್ಳೋದು. ಇದೇ ಚೆನ್ನಾಗಿ ಅನಿಸ್ತಾ ಇತ್ತು, ಇದನ್ನೇ ಕೊಡ್ತೀನಿ ನಾಳೆ ಬರ್ತಡೆಗೆ. ಮೇಲ್ಗಡೆ ಎಲ್ಲ ಪ್ಲೈನ್ ಇದೆ, ಕೆಳಗಡೆನೂ ಕೂಡ ಪ್ಲೈನ್. ಚೆನ್ನಾಗಿ ಕಾಣಿಸ್ತೈತೆ ನನಗೆ. ಎಲ್ಲ ಎಕ್ಕಿ ಹೆಂಗೆ ಬಿಚ್ಚಾಕ್ತಾಳೆ, ನಾನು ಮಡಚಬೇಕು. ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಟೈಲ್ ಮಾಡ್ತಾಳೆ. ಓನ್ ಮುದ್ದು ಪಾಚಿ ಮಾಡು, ಬಾ ಪಾಚಿ ಮಾಡಿಸ್ತೀನಿ ಬಾ. ಏನ್ ತಕೊಂಡ್ ಅಳ್ತಾ ಇರೋದು, ಏನ್ ತಗೊಳ್ತಾ ಇರೋದು ಇದಕ್ಕೆ? ನನಗೆ ಸ್ವಲ್ಪ ವಾಯ್ಸ್ ಕೆಟ್ಬಿಟ್ಟಿದೆ, ನೆಗಡಿ ಆಗಿತ್ತು. ಹಾಗಾಗಿ ಸಂಜೆ ಮುದ್ದೆ ಎಲ್ಲ ಒಯ್ದು ಅಮ್ಮ ಬರೋ ಟೈಮ್ಗೆ ಮುದ್ದೆ ಒಯ್ದುಬಿಟ್ಟಿದ್ದೆ ನಾನು. ಅಮ್ಮ ಬೇಗ ಕಟ್ಕೊಬಿಡ್ತಾರೆ, ಪಾಪನ ಬೇರೆ ಬಿಟ್ಟು ಹೋಗ್ಬೇಕಿತ್ತು. ಸೊ ಡಿಮಾರ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅದಾದಮೇಲೆ ನಮ್ಮ ಅಕ್ಕ ಒಂದಷ್ಟು ಬುಕ್ಸ್ ಕೊಟ್ಟು ಕಳಿಸಿದ್ರು, ರ್ಯಾಪರೆಲ್ಲ ಹಾಕಿ ಇಟ್ಬಿಟ್ಟು. ಅದಾದಮೇಲೆ ಅಮ್ಮ ಮುದ್ದೆ ಕೂಡ ತೆರಿಕೋತಾಯಿದ್ರು. ಬೆಳ್ಳಿನ ಕರ್ಕೊಂಡೇ ಬಂದ್ವಿ. ಸ್ವಲ್ಪ ನಾನು ಏನು ಜೂನಿಯರ್ ಹಾರ್ಲಿಕ್ಸು ಆ ಥರ ಎಲ್ಲ ಏನೋ ತೊಗೋಬೇಕಿತ್ತು. ಹಾಗಾಗಿ ಹೋಗೋಣ ಅಂತ ಒಬ್ರನ್ನ ಕರೆದೆ, ಬಟ್ ಅವರು ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಬರ್ತೀನಿ ಅಂತ ಬಂದರು. ಸೊ ಅದಾದಮೇಲೆ ಎಲ್ಲೆಲ್ಲೋಗಿ ಏನೇನು ಶಾಪಿಂಗ್ ಮಾಡಿದ್ವಿ ನೋಡಿ. ಶಾಪಿಂಗು ನೋಡಿ, ಬೆಳ್ಳಿ ಓಯ್ ಸುಮ್ಮನಿರು, ಮುಟ್ಟಂಗಿಲ್ಲ. ಇಲ್ಲಿ ನೋಡಿ ಸ್ಲೀವ್ಲೆಸ್ ಎಲ್ಲ ಅಂದರೆ ಎಲ್ಲ ಈ ಥರ. ನಂಗೆ ಈ ಥರ ಇಷ್ಟನೇ. ಓಯ್ ಅವ್ರು ಕರೀತಾರೆ, ಹೋಗೋಣ ಬಾರಕ್ಕಾವ.
ಡಿಮಾರ್ಟಲ್ಲಿ ಏನೇನು ತಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಅಲೋಡ್ ಇರೋಲ್ಲ, ಹಾಗಾಗಿ ನಾನು ಅಲ್ಲಲ್ಲಿ ಒಂದಷ್ಟು ವೀಡಿಯೋ ತೊಗೊಂಡಿದ್ದೀನಿ ಈ ಅಷ್ಟೇ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 11 ಗಂಟೆ ಆಗೋಗಿದೆ. ನಾವು ಈಚೆ ಕಡೆ ಇದ್ದಾಗೆ 11 ಗಂಟೆ ಆಗಿತ್ತು. ಮಳೆ ಏನು ಸಿಕ್ಕಾಬಟ್ಟೆ ಜೋರಾಗಿ ಬರ್ತಾ ಇತ್ತು. ಬಂದು ಈಗ ಒಂದೊಂದು ದೋಸೆ ತಿನ್ಕೊಂಡು ಬಂದಿದ್ವಿ. ಸೊ ಈಗ ಸ್ವಲ್ಪ ಊಟ ಮಾಡ್ಬಿಟ್ಟು ಮನೆ ಕತ್ತಾ ಇದ್ದೀವಿ. ನಮ್ಮ ಬೆಳ್ಳಿ ಈಗ ತಾನೇ ಮನಗಿಸ್ದೆ, ಈಗ ನಾವು ಕೂಡ ಮನೆ ಕತ್ತಾ ಇದ್ದೀವಿ. ಸೊ ಟೆಕ್ಕೆ ನಮ್ಮ ಚಿನ್ನಿ ಇನ್ನು ಮನಗಿಲ್ಲ, ಹೆಂಗೆ ಆಡ್ತಾ ಇದ್ದಾಳೆ ನೋಡಿ, ಒಳ್ಳೆ ಹುಚ್ಚುಪರಿ ಕೂತಿದ್ದಾಳೆ. ಸೊ ಟೆಕ್ಕೆ ಇಲ್ಲಿ ಕಾಣ್ತಾ ಇದೆಯಾ ಬಿಡೆ, ಮಿರರಲ್ಲಿ ಕಾಣ್ತಾ ಇದೆಯಾ ಕಣ್ಚಿನಿ. ಸೊ ನಾಳೆ ನಮ್ಮ ಚಿನ್ನಿ ಬರ್ತಡೇ. ಸೊ ನಾಳೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನಾಳೆ ಫುಲ್ಲು ಪೀಕಲ್ಲೇನಿರಲ್ಲ, ಅಂದರೆ ಎಲ್ಲ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ತಮ್ಮನ ಬರ್ತ್ಡೇ ಫೋಟೋಸ್ ಹಾಗೆ ನಮ್ಮ ಚಿನ್ನಿಗೆ ಸೀರೆ ಉಡಿಸಿರೋ ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ.